ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಖಾಕಿ ವರ್ಸಸ್ ಖಾಕಿ ನಡುವೆ ವಾರ್ ನಡೀತಾ ಇದೆ. ಐಪಿಎಸ್ ಅಧಿಕಾರಿ ಸುಧೀರ್ ರೆಡ್ಡಿ ವಿರುದ್ಧ ದೂರು ದಾಖಲಾಗಿದೆ. ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಡಿಜಿಪಿಗೆ ಎಸ್ಪಿ ದೂರು ಕೊಟ್ಟಿದ್ದಾರೆ. ಸುಧೀರ್ ರೆಡ್ಡಿ ಕರ್ಮಕಾಂಡ ಬಯಲು ಮಾಡ್ತೇನೆ ಅಂತ ಎಸ್ಪಿ ಕಾಶಿನಾಥ್ ಹೇಳಿದ್ದಾರೆ. ಡಿಜಿಪಿ ಸಲೀಂಗೆ ಪತ್ರ ಬರೆದು ಸಮಯ ಕೇಳಿದ್ದಾರೆ ಎಸ್ಪಿ ಕಾಶಿನಾಥ್. ಪೊಲೀಸ್ ಇಲಾಖೆಯಲ್ಲಿ ಈ ಬೆಳವಣಿಗೆ ಸಂಚಲನವನ್ನ ಉಂಟು ಮಾಡಿದೆ. ಮಾನಸಿಕ ಕಿರುಕುಳ ಹಾಗೂ ತಾರತಮ್ಯ ಆರೋಪ ಅಂತ ಎಸ್ಪಿ ಕಾಶಿನಾಥ್ ಪತ್ರ ಬರೆದಿದ್ದಾರೆ. ಐಪಿಎಸ್ ಅಧಿಕಾರಿ ಸುಧೀರ್ ರೆಡ್ಡಿ ಹೇಳಿದಂತೆ ನಾವು ಕೆಲಸ ಮಾಡಬೇಕು, ಇಲ್ಲದೆ ಹೋದರೆ ಮೆಮೊ ಕೊಟ್ಟು ಮಾನಸಿಕ ಹಿಂಸೆ ಕೊಡ್ತಾರೆ ಅಂತ ಎಸ್ಪಿ ದೂರಿದ್ದಾರೆ. ಕರ್ನಾಟಕದ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿ ಪ್ರತಿನಿತ್ಯ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಹಲವು ಬಾರಿ ಅನ್ಯಾಯದ ವಿರುದ್ಧ ಲಿಖಿತವಾಗಿ ದೂರು ಕೊಟ್ಟಿದ್ದೇನೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ಗಮನಕ್ಕೂ ಇದನ್ನ ತರಬೇಕು. ಒಂದು ವಾರದ ಒಳಗೆ ಭೇಟಿಗೆ ಅವಕಾಶ ನೀಡುವಂತೆ ಡಿಜಿಪಿಗೆ ಪತ್ರ ಬರೆದಿದ್ದಾರೆ ಕಾಶಿನಾಥ್. ಆಂಧ್ರ ಮೂಲದ ಐಪಿಎಸ್ ಅಧಿಕಾರಿ ಸುಧೀರ್ ರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಮಂಗಳೂರು ಕಮಿಷನರ್ ಆಗಿದ್ದಾರೆ ಸುಧೀರ್ ರೆಡ್ಡಿ. ಸುಧೀರ್ ರೆಡ್ಡಿ ಪ್ರತಿನಿತ್ಯ ಮಾನಸಿಕ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಡಿಜಿಪಿಗೆ ದೂರು ಕೊಟ್ಟಿದ್ದಾರೆ ಎಸ್ಪಿ ಕಾಶಿನಾಥ್. ಪೊಲೀಸ್ ಇಲಾಖೆಯಲ್ಲಿ ಎಸ್ಪಿ ಕಾಶಿನಾಥ್ ಬರೆದಂತಹ ಪತ್ರ ಸಂಚಲನವನ್ನ ಉಂಟು ಮಾಡಿದೆ. ಐಪಿಎಸ್ ಅಧಿಕಾರಿ ಸುಧೀರ್ ರೆಡ್ಡಿ ಹೇಳಿದಂತೆಯೇ ಕೇಳಬೇಕು, ಇಲ್ಲದೆ ಹೋದ್ರೆ ಹಿಂಸೆ ಕೊಡ್ತಾರೆ, ಮಾನಸಿಕ ಹಿಂಸೆ, ಅದು ಕೂಡ ಮೆಮೊ ಕೊಟ್ಟು. ಕರ್ನಾಟಕದ ಅಧಿಕಾರಿಗಳನ್ನೇ ಇವರು ಟಾರ್ಗೆಟ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಪತ್ರದಲ್ಲಿ ಬರೆದಿದ್ದಾರೆ. ಹಲವು ಬಾರಿ ಅನ್ಯಾಯದ ವಿರುದ್ಧ ಲಿಖಿತ ದೂರು ನೀಡಿದ್ದೇನೆ ಅಂತಲೂ ಕೂಡ ಹೇಳ್ತಾರೆ ಎಸ್ಪಿ ಕಾಶಿನಾಥ್. ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರ ಗಮನಕ್ಕೆ ಇದನ್ನ ತರಬೇಕು, ಅವರ ಜೊತೆ ಮಾತನಾಡಬೇಕು, ಅದಕ್ಕೆ ಅವಕಾಶ ಕಲ್ಪಿಸಿಕೊಡಿ ಅಂತಲೂ ಕೂಡ ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.